ಕೇರಳದ ಕಮ್ಯುನಿಸ್ಟ್ ನೇತಾರರ ಮಧ್ಯಸ್ಥಿಕೆಯ ಜೊತೆಗೆ ಫರ್ಮಾನ್ ಖಾನ್ ಅನ್ನುವ ಮುಸ್ಲಿಂ ಯುವಕನನ್ನ ವಿವಾಹವಾಗಿದ್ದ ಕುಂಭಮೇಳದ ವೈರಲ್ ಹುಡುಗಿ ನಾಪತ್ತೆಯಾಗಿದ್ದಾಳೆ. ಆಕೆ ಈಗ ಎಲ್ಲಿ ಹೋಗಿದ್ದಾಳೆ, ಏನಾಗಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು, ಕುಂಭಮೇಳದ ಸಮಯದಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದ 16ರ ಹರೆಯದ ಪುಟ್ಟ ಹುಡುಗಿ ಮೊನಾಲಿಸಾ ಫರ್ಮಾನ್ ಖಾನ್ ಅನ್ನೋ ಮುಸ್ಲಿಂ ಯುವಕನ ಪ್ರೀತಿಯ ಬಲೆಗೆ ಬಿದ್ದಿದ್ಲು. ಕೇರಳದ ಎಡಪಂಥೀಯ ಮಾಧ್ಯಮಗಳು, ಶಿಕ್ಷಣ ಸಚಿವ ವಿ ಶಿವಂಕುಟ್ಟಿ, ಸಿಪಿಎಂನ ರಾಜ್ಯ ಕಾರ್ಯದರ್ಶಿ MV ಗೋವಿಂದನ್ ಸೇರಿದ ಹಾಗೆ ಅನೇಕ ಘಟಾನುಘಟಿ ರಾಜಕೀಯ ನಾಯಕರುಗಳೇ ಮುಂದೆ ನಿಂತು ಅವರಿಬ್ಬರ ಮದುವೆಯನ್ನ ಕೂಡ ಮಾಡಿದರು. ಹಿಂದೂ ಮುಸ್ಲಿಂ ಜೋಡಿ ಅನ್ನೋ ಕಾರಣಕ್ಕೆ ನಮ್ಮ ಮದುವೆಗೆ ವಿರೋಧ ಮಾಡಲಾಗ್ತಾ ಇದೆ ಅಂತ ಫರ್ಮಾನ್ ಖಾನ್ ಆ ಹುಡುಗಿಯ ಜೊತೆಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ದ. ಆದ್ರೆ ಆ ಮದುವೆಗೆ ಇದ್ದ ವಿರೋಧ ಕೇವಲ ಹಿಂದೂ ಮುಸ್ಲಿಂ ಅನ್ನೋದು ಮಾತ್ರ ಅಲ್ಲ, ಆ ಹುಡುಗಿಗೆ ಇನ್ನು 18 ವರ್ಷ ತುಂಬಿಲ್ಲದೆ ಇರುವುದರಿಂದ ಅಪ್ರಾಪ್ತ ಹುಡುಗಿಯನ್ನ ಅವರು ಮದುವೆಯಾಗ್ತಾ ಇರೋದು ಅನ್ನೋ ತಕರಾರುಗಳು ಕೂಡ ಇತ್ತು. ಆಕೆ ಹುಟ್ಟಿದ ಆಸ್ಪತ್ರೆ ನೀಡಿದ್ದ ದಾಖಲೆಗಳ ಪ್ರಕಾರ ಅವಳಿಗೆ ಇನ್ನೂ 18 ತುಂಬಿರಲಿಲ್ಲ. ವಿವಾದ ಜೋರಾಗ್ತಾ ಇದ್ದ ಹಾಗೆ ಜನ್ಮ ದಿನಾಂಕ ಉಳ್ಳ ಆಕೆಯ ಇನ್ನೊಂದು ಆಧಾರ್ ಕಾರ್ಡ್ ಅನ್ನ ತೋರಿಸಲಾಯಿತು. ಅದು ಕೂಡ ಫೇಕ್ ಅನ್ನುವ ವಿಷಯ ಹೊರಗೆ ಬಂತು. ಇದೇ ವಿಷಯವಾಗಿ ಫರ್ಮಾನ್ ಖಾನ್ ನ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಯಿತು. ಆದರೆ ಇದೆಲ್ಲ ವಾದ ವಿವಾದಗಳ ನಡುವೆ ಸದ್ಯ ನಾನು ಕೇರಳದಲ್ಲಿ ಇರುವುದರಿಂದ ಬದುಕಿದ್ದೇನೆ, ಒಂದು ವೇಳೆ ಮಧ್ಯಪ್ರದೇಶಕ್ಕೆ ಮರಳಿದ್ರೆ ನನ್ನನ್ನ ಮರ್ಯಾದೆ ಹತ್ಯೆ ಮಾಡ್ತಾ ಇದ್ರು ಅಂತ ಮೊನಾಲಿಸಾನ ಕಡೆಯಿಂದಲೇ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಕೂಡ ಹಾಕಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಅರ್ಜಿ ಇತ್ಯರ್ಥ ಆಗುವವರೆಗೂ ಆಕೆಗೆ ರಕ್ಷಣೆ ನೀಡುವುದು ನಮ್ಮ ಜವಾಬ್ದಾರಿ ಅಂತ ರಾಜ್ಯ ಸರ್ಕಾರ ಮತ್ತು ಎರ್ನಾಕುಳಂ ಸೆಂಟ್ರಲ್ ಸ್ಟೇಷನ್ SHO ಅವರಿಗೆ ನ್ಯಾಯಾಲಯ ನಿರ್ದೇಶನವನ್ನ ನೀಡಿತು. ನ್ಯಾಯಾಲಯದ ಆದೇಶ ಪಾಲಿಸಬೇಕು ಅಂದ್ರೆ ಪೊಲೀಸರು ಆಕೆಗೆ ರಕ್ಷಣೆಯನ್ನ ಕೊಡಬೇಕು. ಆದ್ರೆ ರಕ್ಷಣೆ ಕೊಡುವುದಕ್ಕೆ ಆಕೆ ಎಲ್ಲಿದ್ದಾಳೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವಳನ್ನ ಮದುವೆಯಾಗಿದ್ದ ಫರ್ಮಾನ್ ಖಾನ್ ಕೂಡ ಕಾಣಿಸ್ತಾ ಇಲ್ಲ. ಅವರು ನ್ಯಾಯಾಲಯಕ್ಕೆ ಕೊಟ್ಟಿರೋ ವಿಳಾಸದಲ್ಲಿ ಕೂಡ ಅವರಿಲ್ಲ, ಫೋನ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಆಕೆಯನ್ನ ಪತ್ತೆ ಹಚ್ಚೋದಕ್ಕೆ ಅಥವಾ ಸಂಪರ್ಕಿಸೋದಕ್ಕೆ ನಮ್ಮ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕೇರಳ ಸರ್ಕಾರವೇ ಹೈಕೋರ್ಟ್ಗೆ ಹೇಳಿದೆ. ಇನ್ನೂ ದೊಡ್ಡ ದುರಂತ ಅಂದ್ರೆ ಮೊನಾಲಿಸಾ ಪರವಾಗಿ ಕೋರ್ಟಿಗೆ ಹಾಜರಾಗಿದ್ದ ವಕೀಲರೇ ಆಕೆ ನಮ್ಮ ಸಂಪರ್ಕದಲ್ಲಿಲ್ಲ, ಆಕೆ ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಆಕೆಯಿಂದ ನಮಗೆ ಯಾವುದೇ ಸೂಚನೆ ಬಂದಿಲ್ಲ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಮೊನಾಲಿಸಾ ನಾಪತ್ತೆ ಆಗಿರುವುದು ನಿಜ ಅನ್ನೋದನ್ನ ಒಪ್ಪಿಕೊಂಡಿರುವಂತಹ ನ್ಯಾಯಾಲಯ ಆಕೆಗೆ ರಕ್ಷಣೆ ನೀಡಬೇಕು ಅನ್ನೋ ತನ್ನ ಆದೇಶವನ್ನ ರದ್ದುಪಡಿಸಿದೆ. ಇಷ್ಟಾಗಿಯೂ ಆಕೆ ಮುಂದೆಂದಾದರೂ ರಕ್ಷಣೆ ಕೋರಿ ಲಿಖಿತವಾಗಿ ಪೊಲೀಸರನ್ನ ಸಂಪರ್ಕಿಸಿದರೆ ಕಾನೂನಿನ ಪ್ರಕಾರ ಅಗತ್ಯವಾದ ಪೊಲೀಸ್ ರಕ್ಷಣೆಯನ್ನು ಒದಗಿಸಬೇಕು ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಆದರೆ ಕಾಣೆಯಾಗಿರೋ ಮೊನಾಲಿಸಾ ಮತ್ತೆ ಸಿಗ್ತಾಳ? ಈ ಹಿಂದೆ ನಡೆದಂತಹ ಇಂತಹದ್ದೇ ಹಲವಾರು ನಾಪತ್ತೆ ಪ್ರಕರಣಗಳನ್ನ ಗಮನಿಸಿ ಹೇಳೋದಾದರೆ, ಪತಿ ಮತ್ತು ಪತಿಯ ಮನೆಯಿಂದ ತೀವ್ರವಾದ ಹಲ್ಲೆಗೆ ಒಳಗಾಗಿ ಮೈತುಂಬ ಗಾಯ ಮಾಡಿಕೊಂಡು ಬಂದವರು, ಬಲಾತ್ಕಾರ ಮತಾಂತರಕ್ಕೊಳಗಾಗಿ ನಂತರ ತಪ್ಪಿಸಿಕೊಂಡು ಬಂದವರು, ಕೊಲೆ ಯತ್ನದಿಂದ ಪಾರಾಗಿ ಕಣ್ಣೀರು ಹಾಕ್ತಾ ಬಂದವರು ಮುಂತಾದವರೇ ಕಣ್ಣೆದುರಿಗೆ ಬರ್ತಾರೆ. ಇನ್ನು ಹಲವು ಹೆಣ್ಣು ಮಕ್ಕಳು ಸೂಟ್ ಕೇಸ್ ಒಳಗೆ, ಫ್ರಿಡ್ಜ್ ಒಳಗೆ ಕೂಡ ಪತ್ತೆಯಾಗಿದ್ದಿದೆ. ಮುದ್ದು ಮುಖದ ಮುಗ್ಧ ಹುಡುಗಿ ಮೊನಾಲಿಸಾನಿಗೆ ಅಂತಹ ಯಾವುದೇ ಪರಿಸ್ಥಿತಿ ಒದಗದೆ ಇರಲಿ ಅನ್ನೋದೇ ನಮ್ಮ ಆಶಯ.